ಕೊಡ್ತೀನಿ. ಇಂದು 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನ 5ನೇ ಪಾಠ ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸಸ್ ಪಾಠದಲ್ಲಿ ಬರ್ತಕ್ಕಂಥ ವೊಕ್ಯಾಬ್ಯುಲರಿ 1, ವೊಕ್ಯಾಬ್ಯುಲರಿ 2, ವೊಕ್ಯಾಬ್ಯುಲರಿ 3 ಮತ್ತು ವೊಕ್ಯಾಬ್ಯುಲರಿ 4 ಇರ್ತಕ್ಕಂಥ ಕೆಲವೊಂದಿಷ್ಟು ಆಕ್ಟಿವಿಟಿ ಕ್ವಶನ್ಸ್ ಇದ್ದಾವೆ. ಅವುಗಳಿಗೆ ಆನ್ಸರ್ಸನ್ನು ನೋಡುವ. ಇದೇ ಪಾಠದ ಕಾಂಪ್ರಿಹೆನ್ಷನ್ 1, ಕಾಂಪ್ರಿಹೆನ್ಷನ್ 2 ಮತ್ತು ಕಾಂಪ್ರಿಹೆನ್ಷನ್ 3ದಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8th ಇಂಗ್ಲೀಷ್ ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ಶುರು ಮಾಡೋಣ. ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸಸ್ ಪಾಠದಲ್ಲಿರ್ತಕ್ಕಂಥ ವೊಕ್ಯಾಬ್ಯುಲರಿಲಿರ್ತಕ್ಕಂಥ ಆಕ್ಟಿವಿಟಿಗಳಿಗೆ ಆನ್ಸರ್ಸ್ಗಳನ್ನು. ಫಸ್ಟ್ ಒನ್ ವೊಕ್ಯಾಬ್ಯುಲರಿ P1. Some definitions are given below. Substitute each of them a single word using a prefix given above ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅಲ್ಲಿ ಒನ್ಸ್ ಓನ್ ಸಿಗ್ನೇಚರ್ ಇದ್ರೆ ಆನ್ಸರ್ ಬಂದ್ಬೇಕು ಆಟೋಗ್ರಾಫ್, ಪ್ಲೇಸ್ ಆಫ್ ಲಿವಿಂಗ್ ಆರ್ಗಾನಿಸಮ್, ಬಯೋಸ್ಪಿಯರ್, ಮೋರ್ ದ್ಯಾನ್ ಒನ್ ಪರ್ಪಸ್, ಮಲ್ಟಿಪರ್ಪಸ್, ಇಫೆಕ್ಟಿವ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ, ಆಂಟಿಬಯೋಟಿಕ್, ಹಾಫ್ ಆಫ್ ದ ಅರ್ತ್ ಸರ್ಫೇಸ್, ಹೆಮಿಸ್ಫಿಯರ್, ಟ್ರೂ, ನಾಟ್ ಅ ಫಿಕ್ಷನ್, ನಾನ್ ಫಿಕ್ಷನ್, between nations, international, to wash before, pre-wash, very small, not a visible to, microscopic, the naked eye ಅಂತಕ್ಕಂಥದ್ದು ಏನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಅಲ್ಲಿ ಬರೆದ್ರೆ ಈ ಆಕ್ಟಿವಿಟಿಯ ಆನ್ಸರ್ಸ್ ಕಂಪ್ಲೀಟ್ ಆಯಿತು. ಸೊ ಮುಂದೆ ಹೋಗೋಣ. ವೊಕ್ಯಾಬ್ಯುಲರಿ 2ದಲ್ಲಿರ್ತಕ್ಕಂಥದ್ದು. ಏನಿದೆ ಅಂತಂದರೆ ವೊಕ್ಯಾಬ್ಯುಲರಿ 2ದಲ್ಲಿ ಪ್ಯಾಸೇಜ್ ಇದೆ. Ashwin was awakened with a feeling of excitement. It was a glorious day, not a cloudy at all. His teacher Pradeep had a guest speaker on that morning. Mr. Anil Kumar was an inventor of a machine and so was a famous throughout the world by a continuous study of a magnetism and its forces. He was able to develop a device to generate heat using the sun rays ಅಂತಕ್ಕಂಥದ್ದಿತ್ತು. ಆಲ್ರೆಡಿ ನಾವೇನು ಮಾಡಿದ್ದೀವಿ, ಬ್ಲ್ಯಾಕ್ ಆ್ಯಂಡ್ ಅಂಡರ್ಲೈನ್ ಅಲ್ಲಿರ್ತಕ್ಕಂಥ ಶಬ್ದಗಳನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿದ್ದೀವಿ. ಅವುಗಳು ಸರಿಯಾದ ಉತ್ತರಗಳನ್ನಿತ್ತು, ಅವುಗಳನ್ನು ತುಂಬಿ ಪ್ಯಾಸೇಜನ್ನು ಕಂಪ್ಲೀಟ್ ಮಾಡಬೇಕಿತ್ತು. ವೊಕ್ಯಾಬ್ಯುಲರಿ 3ಗೆ ಹೋಗೋಣ. ಆ್ಯಡ್ ಅ ಒನ್ ಲೆಟರ್ ಆ್ಯಂಡ್ ಅ ಮೇಕ್ ಅ ನ್ಯೂ ವರ್ಡ್ ಟು ಮೀ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಸೊ ವಂಡರ್ಗೆ ಬರಿಬಹುದು ಸರ್ಪ್ರೈಸ್, ಕಂಪ್ಲೇನ್ಗೆ express dissatisfaction, strange do, unusual, save, protect, arms, parts of body, belong, poses ಅಂತಕ್ಕಂಥ ತಾವೇನು ಮಾಡಬೇಕಾಗಿತ್ತು, ಅಲ್ಲಿ ಬರಿಬೇಕಿತ್ತು. ಇನ್ನು ವೊಕ್ಯಾಬ್ಯುಲರಿ 4ದಲ್ಲಿದೆ ಸ್ನೇಹಿತರೆ. fill in the blanks with the given words using the suffixes full or less appropriately ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಕೇರ್ ಇದೆ ನೋಡಿ. Mohan usually drives on the right side of the road. He is a careless driver. Careless ಅಂತಕ್ಕಂಥದ್ದು ಬರಿಬೇಕು. ಸೆಕೆಂಡ್ ಅಲ್ಲಿ the teacher is very careful while crossing the road. She looks to her side and left and always uses the zebra crossing. ಸೆಕೆಂಡ್ದಲ್ಲಿ ಕೇರ್ಫುಲ್ ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಚಿಯರ್ ಇದೆ. ಫಸ್ಟ್ ಒನ್, his father died just a few days before Diwali. It was cheerless Diwali for him. ಆನ್ಸರ್ ಇತ್ತು cheerless. ಸೆಕೆಂಡ್, my friend has a many problems. He has to support a large family but he is always smiling. He is a dash person. ಆನ್ಸರ್ ಬರೋದಾದರೆ cheerful. ಇನ್ನು ಥ್ರಾಟ್ದಲ್ಲಿ ನೋಡೋದಾದರೆ ಫಸ್ಟ್ ಒನ್, I was very ill. My friend called a doctor. It was thoughtful of him. ಥಾಟ್ಫುಲ್ ಅಂತಕ್ಕಂಥದ್ದು ಆನ್ಸರ್ ಇತ್ತು thoughtful. ಸೆಕೆಂಡಲ್ಲಿ most young people live in present. They are often thoughtless about the future. Thoughtless ಅಂದರೆ ವಿಚಾರಹೀನ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಪವರ್ ಶಬ್ದದಲ್ಲಿ ಬರಿಬೇಕು. a boy picked up a quarrel with a boxer. the boxer lost his temper and gave a powerful blow ಅಂತಕ್ಕಂಥದ್ದಿತ್ತು. powerful is the answer. Second, I was going for a walk with my friend. Suddenly a robber pounced on me and held my arms from behind. I felt totally powerless. ಪವರ್ಲೆಸ್ ಅಂತಕ್ಕಂಥದ್ದು ಉತ್ತರ ಇತ್ತು.
ಇಷ್ಟೇ ಇತ್ತು ನೋಡಿ ಸ್ನೇಹಿತರೆ, ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸೆಸ್ ಅಲ್ಲಿರ್ತಕ್ಕಂಥ ಒಕ್ಯಾಬುಲರಿ 1, ಒಕ್ಯಾಬುಲರಿ 2, ಒಕ್ಯಾಬುಲರಿ 3 ಮತ್ತು ಒಕ್ಯಾಬುಲರಿ 4 ಅಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಹೇಳೋಕ್ಕಿಂತ